ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪ್ ರ್ಯಾನ್ಸಮ್ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ದೂರಿನ ಪ್ರಕಾರ 11 ವರ್ಷದ ಬಾಲಕರನ್ನು ಅಪಹರಣ ಮಾಡಿದಂಥ ಪ್ರಕರಣ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾಕ್ಷನ್ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸ್ತಾರೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿ ಮಿಸ್ ಆಗಿರುವಂಥ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರು ಇರುತ್ತೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿರುವಂಥ ಬಾಲಕನ ಹೆಸರು ಬೇರೆ ಇದೆ. ಆ ಬೇರೆ ಬಾಲಕನ ಹೆಸರು ಬರೆದು ಅವನನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ, 22 ಲಕ್ಷ ಕೊಡಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಬಾಲಕನ ಕಿಡ್ನಿ ತೆಗೆದು ಬೇರೆಯವರು ಮಾರಾಟ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ನಡೆಸ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರಿಗೂ ಕೂಡ ತಿಳಿಸ್ಬಿಡಿ ಅಂತ ಮೆನ್ಷನ್ ಆಗಿದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ವಿ. ಯಾಕಂತಂದರೆ ಇಲ್ಲಿ ಒನ್ ಆಫ್ ದಿ ರೇರೆಸ್ಟ್ ಕೇಸ್ ಈ ಕಿಡ್ನ್ಯಾಪ್ ರ್ಯಾನ್ಸಮ್ ಬಾಲಕರ ಅಪಹರಣ ಮಾಡಿದ್ದು. ಹಾಗಾಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್, ACP ಸಂದರ್ಭದಲ್ಲಿ DCP DCP ಎಲ್ಲ ಸುಮಾರು ಎಫರ್ಟ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಏನು ಅಪಹರಣದ ಬಾಲಕನ ಮದರ್ ಆಯಿತು ಮತ್ತು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರ ನೆರೇಷನ್ಸ್ಗಳಲ್ಲಿ ಸುಮಾರು ಕೆಲವು ಕಾಂಟ್ರಾಡಿಕ್ಷನ್ಸ್ಗಳು ಕೊಡ್ತಾ ಇತ್ತು. ಸೊ ಫಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಏನಂದರೆ ಇದು ಪ್ರೊಫೆಷ್ನಲ್ ಕಿಡ್ನ್ಯಾಪ್ ರ್ಯಾನ್ಸಮ್ ಅಲ್ಲ. ಪ್ರೊಫೆಷ್ನಲ್ ಅಂತಂದರೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಮಾಡೋದಂಥದ್ದು ಅದು ರೂಲ್ ಔಟ್ ಆಯಿತು. ನಂತರ ಈಗ ಬಾಲಕನ ಬಗ್ಗೆ ಯಾರೂ ಸುಳ್ಳು ಕೊಡ್ತಾ ಇರಲಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ ನಮಗೆ ಸರಿಯಾದ ಮಟ್ಟದಲ್ಲಿ ನಮಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬರ್ತಾ ಇತ್ತು ಅಥವಾ ಕಂಟ್ರೋಲ್ ಬರ್ತಾ ಇತ್ತು, ಅದಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಷನ್ಸ್ಗಳನ್ನು ನೀಡ್ತಾ ಇರಲಿಲ್ಲ. ಅವರು ಸ್ಟಬ್ಬರ್ನ್ ಆಗಿರ್ಬೋದು. ಎಸ್ಪೆಷಲಿ ಬೇಸಿಕಲಿ ಏನಂತಂದರೆ ಬಾಲಕ ಕಿಡ್ನ್ಯಾಪ್ ಆಗಿದ್ದಾನೆ, ಮತ್ತು ಇನ್ ಬಿಟ್ವೀನ್ ಅವರು ನಮಗೆ ದೂರು ಬೇಡ ಅಂತ ಹೇಳ್ತಾರೆ. ಆಮೇಲೆ ನಮಗೆ ರೈಟಿಂಗಲ್ಲಿ ಕೊಡಿ ನೀವು, ನನ್ನ ಬಾಲಕ ಸೇಫಾಗಿ ಬರ್ತಾನೆ ಅಂತ. ಆ ರೀತಿ ಪೊಲೀಸರು ಕೂಡ ಅವರು ಚಾಲೆಂಜ್ ಮಾಡಿದ್ದಾರೆ. ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಮಾಹಿತಿ ಆಧಾರ ಇದು ಪ್ರಕರಣಕ್ಕೆ ಟೋಟಲ್ ಟ್ವಿಸ್ಟ್ ಸಿಗುತ್ತೆ. ಇದರಲ್ಲಿ ಏನಂತಂದರೆ ತಾಯಿನೇ ಅವರಿಗೆ ಪರಿಚಯ ಇರುವವ್ರ ಜೊತೆ ಇಲ್ಲಿ ಇನ್ನೊಬ್ಬ ಆರೋಪಿ ಅವ್ರ ಜೊತೆ ಇಲ್ಲಿ ಸೇರ್ಕೊಂಡು ಮಾತಾಡ್ತಾರೆ. ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು 4th ಈ ಮಂತ್ 4th ನವೆಂಬರ್, 6th ಮಗು ಕಾಣೆ ಆಗುತ್ತೆ, 7th ದೂರು ನೀಡ್ತಾರೆ, 6th ಇಲ್ಲಿಂದ ಅವ್ರಿಗೆ ಪರಿಚಯ ಇರೋನ ಮುಖಾಂತರ ಅವರಿಗೆ ಪರಿಚಯ ಇರೋ ನಂತರ ಪುಣೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ದೂರು ನೀಡುತ್ತಾರೆ. ಸೊ ಅಲ್ಲಿನಿಂದ ನಮಗೆ ಎಲ್ಲ ಬೆಳವಣಿಗೆ ಗೊತ್ತಾಗೋದು ಅವರು ಶಿ ವಾಸ್ ವೆರಿ ಫರ್ಮ್. ನನ್ನ ಮಗು ಕಾಣೆಯಾಗಿದೆ, ನೀವು ತನಿಖೆ ಮಾಡಿ, ನೀವು ಮಾಡಿಲ್ಲ ಅಂತಂದರೆ ಮಗು ಬರುತ್ತೆ, ನೀವು ಒಂದು ವೇಳೆ ತನಿಖೆ ಮುಂದುವರಿಸಿದ್ರೆ ಮಗು ಸೇಫ್ ಆಗಿರಲ್ಲ ಅಂತ ಕೂಡ ನಮಗೆ ಇದರಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದರೆ ಇವರು ನೀನು ಬಾಲಕನ ತಾಯಿಯಿಂದ ಬೇಸಿಕಲಿ ಮದುವೆಯಾಗಿ ಈಗ ಕಳೆದ 7 ವರ್ಷಗಳಿಂದ ಬೆಂಗಳೂರಿಗೆ ವಾಸ ಮಾಡ್ತಾರೆ. ಅವರ ಹಸ್ಬೆಂಡ್ ಸೌದಿಯಲ್ಲಿದ್ದಾರೆ ಮತ್ತು ಇತ್ತೀಚೆಗೆ ಹಣಕಾಸಿನ ಒಂದು ತೊಂದರೆ ಆಗ್ತಾ ಇದ್ದಾರೆ. ಅವರಿಗೆ ಒಂದು ಈ ಕ್ರೈಮ್ ಪ್ಯಾಟ್ರೋಲ್ ಮತ್ತು ಕೆಲವು ಟೆಲಿವಿಷನ್ ಚಾನೆಲ್ಗಳಲ್ಲಿ ಬರುವಂಥ ಸ್ಟೋರಿಗಳಿಂದ ಮೋಟಿವೇಟ್ ಆಗಿ ಅವಾಗ ಪ್ಲ್ಯಾನ್ ಮಾಡ್ತಾರೆ ಏನಂತಂದರೆ ಒಂದು ಹಣಕಾಸಿನ ಸಮಸ್ಯೆ ಬಗೆಹರಿಸ್ಕೊಳ್ಳಲಿಕ್ಕೆ ಇವರ ಏನು ಸಿಸ್ಟರ್ ಇಲ್ಲ ಆಗಿದೆ ಅವ್ರ ಹತ್ರ ಕೆಲವು ದುಡ್ಡು ಬಂದಿರೋ ಬಗ್ಗೆ ಮಾಹಿತಿ ಇರುತ್ತೆ. ಎರಡನೇದು ಗಂಡ ಇವರು ಸೌದಿಯಿಂದ ಬರಲಿಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಮಗು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಗಂಡ ಬರೋ ಒಂದು ಸಾಧ್ಯ ಇದೆ ಅಂತ ಒಂದು ಆಸೆ ಇರುತ್ತೆ. ಎರಡನೇದು ಇವರು ಸಿಸ್ಟರ್ ಇಲ್ಲ, ಈಗೇನು ಇವರು ಮಗು ಕಾಣೆ ಆಗಿದೆ, ಕಂಪ್ಲೇಂಟ್ ಎಕ್ಸ್ಟ್ರಾಕ್ಷನ್ ನೋಟಲ್ಲಿರೋದು ಸಿಸ್ಟರ್ ಇಲ್ಲ ಮಗ ಹೆಸರು. ಸೊ ಬೇಸಿಕಲಿ ಏನಂತಂದರೆ ಸಿಸ್ಟರ್ ಇಲ್ಲ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು, ಅವನ ಕಿಡ್ನ್ಯಾಪ್ ಬದಲು ಇವರ ಮಗನಿಗೆ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳಿ ಸೊ ಸಿಸ್ಟರ್ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಿಮ್ಮ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು, ನನ್ನ ಮಗ ಕಿಡ್ನ್ಯಾಪ್ ಮಾಡಿದ್ದಾರೆ, ಅಟ್ಲೀಸ್ಟ್ ದುಡ್ಡು ಕೊಟ್ಟು ನನ್ನ ಮಗನಿಗೆ ರಕ್ಷಣೆ ಮಾಡಿ. ಸೊ ಆ ರೀತಿಯ ಒಂದು ಪ್ಲ್ಯಾನ್ ಮಾಡಿದ್ದು ಅದರ ವಿಶೇಷವಾಗಿಲ್ಲ. ಈಗ ಆಲ್ರೆಡಿ ಅವರಿದ್ದು ಮತ್ತು ಅವರಿಗೆ ಸಹಾಯ ಮಾಡಿದ್ರು. ಇನ್ನೂ ಕೂಡ 2 ವಾರ ಬಂಧಿಸಿ ಆ ಮಗುನ ಎಲ್ಲಿ ತಾಯಿಗೆ ಪರಿಚಯ ಇರೋರು ಪುಣೆದಲ್ಲಿರ್ತಾರೆ, ಪುಣೆ ಔಟ್ಸ್ಕರ್ಟ್ಸ್. ಸೊ ಇಲ್ಲಿ
ಇವರಿಗೆ ಪರಿಚಯ ಇನ್ನೊಬ್ಬ ಆರೋಗ್ಯ ಮುಖಾಂತರ ಅವರಿಗೆ ಬಸ್ ಮಾಡಿ ಬಸ್ಸಲ್ಲಿ ಪುನಃ ಕಳಿಸಿದ್ರು. ಏನು ಹೇಳಿ ಏನಾಗುತ್ತೆ, ಅವರು ಬಹುಶಃ ಫಸ್ಟ್ ಏನು ತಿಳ್ಕೊಂಡಿದ್ರು, ಇವರು ಸ್ಥಳೀಯರಿಗೆಲ್ಲ ಅಲರ್ಟ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಸಿಸ್ಟರ್ ಎಲ್ಲ ಆಗಿರ್ತಾರೆ. ಅವ್ರೇನು ತಿಳ್ಕೊಂಡಿದ್ರು ಯಾರು ದೂರು ದಾಖಲೆ ಮಾಡಲ್ಲ, ಬಿಕಾಸ್ ಆಫ್ ದಟ್ ಎಕ್ಸ್ಟಾರ್ಷನ್ ಪೊಲೀಸ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ಸೊ ಅವ್ರೇನು ತಿಳ್ಕೊಂಡಿದ್ದಾರೆ, ಆ ಒಂದು ನೋಟ್ ಬೇರೆ ಇವರು ಸಿಸ್ಟರ್ನ ದುಡ್ಡು ತೊಗೋಬೋದು ಮತ್ತು ಹಸ್ಬೆಂಡು ಮಾಡ್ಬೋದು ವಿತೌಟ್ ಫೈಲಿಂಗ್ ಪೊಲೀಸ್ ಕಂಪ್ಲೇಂಟ್ ಅಂತ ಪ್ಲ್ಯಾನ್. ಬಟ್ ಅದು ಯಾವಾಗ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ನಾವು ತುಂಬ ಇಂಟೆನ್ಸಿಟಿಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ, ರಿಪೀಟೆಡ್ ಆಗಿ ಕ್ವಶನ್ ಮಾಡ್ತಾ ಇರ್ತೀವಿ, ಸ್ಥಳೀಯರಿಗೆ ಎಲ್ಲ ಪರಿಶೀಲನೆ ಮಾಡ್ತಾ ಇರ್ತೀವಿ, ಅವರಿಗೆ ಭಯ ಆಗುತ್ತೆ. ಸೊ ಅವಾಗ ಅವರು ಕೇಸನ್ನು ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಬೇರೆಯವ್ರ ರಿಲೇಟಿವ್ಸ್ ಗೊತ್ತಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿಲ್ಲ. ಸೊ ಅವರೆಲ್ಲ ಪೊಲೀಸರಿಗೆ ಕೇಳ್ತಾರೆ, ಇನ್ವೆಸ್ಟಿಗೇಷನ್ ವಿಡ್ರಾ ಮಾಡ್ತೀವಿ. ಸಿಸ್ಟರ್ ಇಲ್ಲ ಹಸ್ಬೆಂಡು ಮತ್ತು ಇವರ ಹಸ್ಬೆಂಡ್ ಇಬ್ಬರು ಸಂದೇಹ ಇದೆ. ಸಿಸ್ಟರ್ ಇಲ್ಲಾಗಿ ಅವ್ರ ಹಸ್ಬೆಂಡ್ ದುಡ್ಡು ಕಳಿಸಿದ್ರೆ ಲಕ್ಷಗಟ್ಟಲೆ ಕೆಲವು ಇದರಲ್ಲಿ ಸ್ವಲ್ಪ ಟ್ಯಾಕ್ಸ್ ಮಾಹಿತಿ ಇದೆ. ಮೇನ್ ಪ್ಲ್ಯಾನ್ ಅನ್ನೋದು ತಾಯಿ. ಆಮೇಲೆ ಇಲ್ಲಿ ಬಂದು ಒಂದು 2-3 ಜನರಿಗೆ ಚರ್ಚೆ ಮಾಡ್ತಾರೆ. ಅದರಲ್ಲಿ ಒಂದು ಚರ್ಚೆ ಮಾಡೋದನ್ನು ಸರ್ಕಾರ ಕೇಳಿದಾಗ ಅವರು ರಿಜೆಕ್ಟ್ ಮಾಡ್ತಾರೆ.